ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು damayanthi's ವೆಜ್ ರೆಸಿಪೀಸ್. ಇವತ್ತು ದಿಢೀರಾಗಿ ಸಿಂಪಲಾಗಿ ಉಳಿದಿರುವ ಅನ್ನದೊಂದಿಗೆ ಒಗ್ಗರಣೆಯನ್ನು ಹೇಗೆ ಹಾಕೋದು ಅಂತ ನೋಡ್ಕೊಬರೋಣ. ಇದನ್ನು ಅನ್ನ ಒಗ್ಗರಣೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಮಧ್ಯಾಹ್ನದ ಟೈಮಿಗೆ ನೀವು ಅನ್ನ ಸಾಂಬಾರು ಎಲ್ಲ ಮಾಡಿರ್ತೀರಲ್ವಾ, ಊಟಕ್ಕೆ ಅಂತ ಅನ್ನ ಮಾಡಿದ್ದಾಗ ಮಿಕ್ಕೋಗಿರುವ ಅನ್ನ, ಮಧ್ಯಾಹ್ನ ಊಟ ಮಾಡಿ ಉಳಿದಿರುವ ಅನ್ನದಲ್ಲಿ ಈ ರೀತಿಯಾಗಿ ಒಗ್ಗರಣೆಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ಮಾಡಿಕೊಂಡು ತಿನ್ಕೋಬಹುದು, ಅಷ್ಟು ರುಚಿಯಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಈ ಅನ್ನ ಒಗ್ಗರಣೆನ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕೋತಿದ್ದೀನಿ. ಹಾಗೆಯೇ ಕಡಲೆಬೇಳೆ 2 ಟೇಬಲ್ ಸ್ಪೂನ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್. ಇವನ್ನ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು. 4ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಸಣ್ಣಕ್ಕೆ. ಶುಂಠಿ ಆಪ್ಷನಲ್, ನೀವು ಬೇಕಾದರೆ ಹಾಕೋಬೋದು. ಶುಂಠಿಯನ್ನು ಅಷ್ಟೇ ಸಣ್ಣಕ್ಕೆ ಜಜ್ಕೊಂಡಿದ್ದೀನಿ, ಅರ್ಧ ಟೀ ಸ್ಪೂನಷ್ಟು. ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆದರೆ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಳ್ಳೇಬೇಕು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ 1/4 ಕಪ್ಪಷ್ಟು ಈರುಳ್ಳಿ, ಕರಿಬೇವು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ. ಇವನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ಮೇಯ್ನಾಗಿ ಈ ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಸಕ್ಕತ್ತಾಗಿ ಫ್ರೈ ಆಗಬೇಕು. ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ನೀವು ಇದನ್ನ ಫ್ರೈ ಮಾಡಬೇಕು. ಒಂದೆರಡು ನಿಮಿಷ ಈ ಥರ ಹುರ್ಕೊಳ್ಳಿ. ಓಕೆ, ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆ ಪರಿಮಳ ಸಕ್ಕದಾಗಿ ಬರುತ್ತೆ, ಘಮ ಘಮ ಅಂತ ಇರುತ್ತೆ ಅನ್ನ ಒಗ್ಗರಣೆಗೆ. ಈ ಒಗ್ಗರಣೆಗೆ ಆ ಸ್ಮೆಲ್ ಬಂದಾಗ ನೀವು ಸಿಮ್ ಮಾಡ್ಕೋಬೇಕು. ಈಗ 1 ಕಪ್ಪಷ್ಟು ಈ ಅನ್ನನ ನಾನಿವಾಗ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಧ್ಯಾಹ್ನ ಮಾಡಿರುವ ಮಿಕ್ಕಿರುವ ಅನ್ನನ ಈ ರೀತಿಯಾಗಿ ಮಾಡ್ಕೋಬೋದು. ಸಕ್ಕದಾಗಿ ಕಲಿಸ್ಕೋಬೇಕು. ಗಂಟುಗಳಿದ್ರೆ ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಟರೆ ಇದು ಗಂಟುಗಳೆಲ್ಲ ಒಂದು 5 ನಿಮಿಷದಲ್ಲಿ ಕಲಸತ್ತಿಗೆ ಗಂಟುಗಳಿರೋದೆಲ್ಲ ಸಾಫ್ಟಾಗಿ ಹುಡಿ ಹುಡಿಯಾಗಿ ಬರುತ್ತೆ. ಒಂದು 5 ನಿಮಿಷ ಮುಚ್ಚಿ ಚೆನ್ನಾಗಿ ಇಟ್ಟಿರಬೇಕು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕೋಬೇಕು. ರುಚಿ ನೋಡಿಕೊಂಡು ಹಾಕೊಳ್ಳಿ. ಅನ್ನ ಬೇಯಿಸತ್ತಿಗೆ ನೀವು ಉಪ್ಪು ಹಾಕಿದರೆ ಇಲ್ಲಿ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪನ್ನು ಬಳಸ್ಕೋಬೇಕು. ಓಕೆ, ಇವಾಗ ರೆಡಿಯಾಗಿದೆ. ಕೊನೆಯಲ್ಲಿ ಸ್ಟವನ್ನು ಆಫ್ ಮಾಡ್ಕೊಬಿಟ್ಟಿದ್ದೀನಿ. ಆಫ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ನಿಂಬೆ ರಸನ ಹಾಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬಿಡಿ. ಸ್ಟವನ್ನು ಆಫ್ ಮಾಡ್ಕೊಬಿಡಿ. ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ನೀವು ಮುಚ್ಚಿಟ್ರೆ ಈ ಅನ್ನ ಒಗ್ಗರಣೆ ಸಖತ್ತಾಗಿ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಹೀರ್ಕೊಳ್ಳುತ್ತೆ. ಈಗ ರೆಡಿಯಾಗಿದೆ. ದಿಢೀರಾಗಿ ಸಿಂಪಲ್ಲಾಗಿ ಪಟಾಪಟ್ ಅಂತ ಅನ್ನ ಒಗ್ಗರಣೆಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ. 5 ನಿಮಿಷದಲ್ಲಿ ಈ ರೆಸಿಪಿಯನ್ನು ಮಾಡ್ಕೋಬೋದು. ಸಡನ್ನಾಗಿ ಹೊಟ್ಟೆ ಹಸಿತಾ ಇದೆ ಅಂದಾಗ ಸಂಜೆ ಹೊತ್ತಿನಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನೈಟು ಡಿನ್ನರಿಗೇನು ಈ ರೀತಿಯಾಗಿ ಮಿಕ್ಕಿರುವ ಮಧ್ಯಾಹ್ನದ ಅನ್ನನ ಈ ರೀತಿಯಾಗಿ ಮಾಡಿಕೊಂಡು ತಿನ್ಕೋಬೋದು. ಸಕ್ಕದಾಗಿರುತ್ತೆ ಟೇಸ್ಟ್. ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು ಅನ್ನ ಒಗ್ಗರಣೆ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇವತ್ತೇ ನಿಮ್ಮ ಮನೇಲಿ ಏನಾದರೂ ಅನ್ನ ಮಿಕ್ಕಿದ್ರೆ, ಮಧ್ಯಾಹ್ನ ಊಟ ಮಾಡಿ ಅನ್ನ ಮಿಕ್ಕಿದ್ರೆ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ. ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿನ್ಕೋತೀರಾ. ಯಾಕಂದರೆ ತುಂಬಾ ಈಸಿ ರೆಸಿಪಿ, ತುಂಬಾ ಸಿಂಪಲ್ ರೆಸಿಪಿ. ಅನ್ನನ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಒಗ್ಗರಣೆ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಹಾಗಾದರೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗಿತ್ತು ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಈ ರೀತಿಯಾಗಿ ಡಿಫ್ರೆಂಟಾಗಿ ಸಿಂಪಲಾಗಿ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪೀಸ್ಗೆ damayanthi's ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.